ಮತಾಂತರ ಕೇಸ್ನಲ್ಲಿ ಸುಪ್ರೀಂ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಆದರೆ ಎಸ್ಸಿ ಸವಲತ್ತಿಲ್ಲ. ಹಿಂದೂ, ಸಿಖ್, ಬೌದ್ಧ ಧರ್ಮಕ್ಕೆ ಮಾತ್ರ ಈ ಒಂದು ನಿಯಮ ಅನ್ವಯ ಆಗುತ್ತೆ. ಅದು ಬಿಟ್ಟು ಬೇರೆ ಧರ್ಮಕ್ಕೆ ಮತಾಂತರಗೊಂಡ್ರೆ ಎಸ್ಸಿ ಎಸ್ಟಿ ಸ್ಥಾನಮಾನ ರದ್ದು ಮಾಡಲಾಗುತ್ತೆ. ಸುಪ್ರೀಂ ಕೋರ್ಟ್ ಮತಾಂತರಗೊಂಡ್ರೆ ಎಸ್ಸಿ ಸವಲತ್ತಿಗೆ ಅರ್ಹರಲ್ಲ. ಸುಪ್ರೀಂ ಕೋರ್ಟ್ನಿಂದ ಈಗ ಒಂದು ಮಹತ್ವದ ತೀರ್ಪು ಕೂಡ ಹೊರಬಿದ್ದಿದೆ. ಆಂಧ್ರ ಹೈಕೋರ್ಟ್ನ ತೀರ್ಪನ್ನ ಈಗ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. PK ಮಿಶ್ರಾ ಅಂಜಾರಿಯಾ ನೇತೃತ್ವದ ಪೀಠ ಇನ್ನು ಆಂಧ್ರ ಹೈಕೋರ್ಟ್ನ 2025ರ ತೀರ್ಪನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಪಾದ್ರಿ ಚಿಮ್ತಾಡ ಆನಂದ್ ಸಲ್ಲಿಸಿದ ಮೇಲ್ಮನವಿಯ ತೀರ್ಪು ಈಗ ಹೊರಬಿದ್ದಿದೆ. ಇನ್ನು ಇದು ಕೇವಲ ಒಂದು ಧಾರ್ಮಿಕ ವಿಚಾರ ಆಗಿದ್ರೆ ಸಾಂವಿಧಾನಿಕ ವರ್ಗೀಕರಣದ ಸಂಕೀರ್ಣ ಪ್ರಶ್ನೆಯಾಗ್ತಾ ಇತ್ತು. ಇನ್ನು 1950ರ ಸಂವಿಧಾನದ ಆದೇಶದ ಪ್ರಕಾರ ಹಿಂದೂ ಧರ್ಮದ ಅವಿಭಾಜ್ಯ ಅಂಗ ಅಂತ ನಾವು ಪರಿಗಣಿಸುವಂತಹ ಸಿಖ್ ಆಗಿರಬಹುದು, ಜೊತೆಗೆ ಬೌದ್ಧ ಧರ್ಮವನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಧರ್ಮವನ್ನು ಕೂಡ ಪ್ರತಿಪಾದಿಸುವ ವ್ಯಕ್ತಿಯನ್ನ ಇವತ್ತು ಪರಿಶಿಷ್ಟ ಜಾತಿ ಅಂದ್ರೆ SC ಅಂತ ಏನ್ ಹೇಳ್ತೀವಿ ಆ ರೀತಿಯಾಗಿ ಪರಿಗಣಿಸಲು ಸಾಧ್ಯ ಇಲ್ಲ. ಆಂಧ್ರ ಪ್ರದೇಶ ಹೈಕೋರ್ಟ್ ನೀಡಿದ್ದ ತೀರ್ಪನ್ನ ಈಗ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯುವ ಮೂಲಕ ಈ ಕಾನೂನು ಚೌಕಟ್ಟನ್ನು ಪುನರುಚ್ಚಾರ ಮಾಡಿದೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಪರಿಶಿಷ್ಟ ಜಾತಿ ಎಂಬ ವರ್ಗೀಕರಣ ಕೇವಲ ಆರ್ಥಿಕ ಹಿಂದುಳಿದಿರುವಿಕೆಯನ್ನು ಮಾತ್ರ ಆಧರಿಸೋದಿಲ್ಲ, ಜೊತೆಗೆ ಹಿಂದೂ ಸಮಾಜದಲ್ಲಿನ ಶತಮಾನಗಳಿಂದ ಅಸ್ತಿತ್ವದಲ್ಲಿರುವಂತಹ ಒಂದು ಅಸ್ಪೃಶ್ಯತೆ ಎಂಬ ಸಾಮಾಜಿಕ ಪಿಡುಗೆ ಏನಿದೆ ಆ ಒಂದು ಸಾಮಾಜಿಕ ಪಿಡುಗನ್ನು ಕೂಡ ಅಲ್ಲಿ ಉಂಟಾಗುವಂತಹ ಐತಿಹಾಸಿಕ ಅನ್ಯಾಯವನ್ನ ಸರಿಪಡಿಸಲು ನೀಡಲಾಗುವಂತಹ ವಿಶೇಷ ರಕ್ಷಣೆ ಆಗಿದೆ ಅಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ ಕ್ರಿಶ್ಚಿಯನ್ ಅಥವಾ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಾಗ ಆ ಧರ್ಮಗಳ ಸಿದ್ಧಾಂತದ ಪ್ರಕಾರ ಅಲ್ಲಿ ಜಾತಿ ವ್ಯವಸ್ಥೆ ಅಥವಾ ಅಸ್ಪೃಶ್ಯತೆಗೆ ಅವಕಾಶ ಇರೋದಿಲ್ಲ ಎಂಬ ಕಾರಣಕ್ಕೆ ಈ ಒಂದು ಮತಾಂತರಗೊಂಡ ವ್ಯಕ್ತಿ ತನ್ನ ಮೂಲ ಜಾತಿಯ ಸಾಮಾಜಿಕ ಗುರುತನ್ನ ಕಳೆದುಕೊಳ್ತಾನೆ ಅಂತ ಕಾನೂನಿನ ತರ್ಕ ಆಗಿದೆ. ಜೊತೆಗೆ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಅಂದ್ರೆ ದೌರ್ಜನ್ಯ ತಡೆ ಕಾಯ್ದೆ 1989ರ ಅಡಿಯಲ್ಲಿ ರಕ್ಷಣೆ ಪಡೆಯಲು ದೂರುದಾರರು ಈ ಒಂದು ಸಂವಿಧಾನದ ಅಡಿಯಲ್ಲಿ ಮಾನ್ಯತೆ ಪಡೆದಂತಹ SC ಆಗಿರಬಹುದು ಅಥವಾ ST ಈ ಸಮುದಾಯಕ್ಕೆ ಸೇರಿದವರಾಗಿರಬೇಕು ಎಂಬುದು ಕೂಡ ಕಡ್ಡಾಯ. ಜೊತೆಗೆ ಈಗ ಪಾದ್ರಿ ಚಿಮ್ತಾಡ ಆನಂದ್ ಅವರ ಪ್ರಕರಣದಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನ ಸಕ್ರಿಯವಾಗಿ ಪಾಲಿಸ್ತಾ ಇರೋದು ಸಾಬೀತಾಗಿರುವಂತಹ ಕಾರಣ ಅವರು SC ಅಥವಾ ST ಕಾಯ್ದೆಯ ಅಡಿ ದೂರು ದಾಖಲಿಸಲು ಅರ್ಹರಲ್ಲ ಅಂತ ಈಗ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಾಹಿಲ್. ಈಗ ಮತಾಂತರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಇದೆ ಸಾಹಿಲ್? ಸಾಹಿತ್ಯ ನಿಜಕ್ಕೂ ಕೂಡ ಇವತ್ತು ಮಂಗಳವಾರ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿರುವಂತಹ PK ಮಿಶ್ರಾ ಮತ್ತು ಮನಮೋಹನ್ ಅವರಿದ್ದಂತಹ ಗೌರವಾನ್ವಿತ ಪೀಠ ಕೊಟ್ಟಂತಹ ಈ ಆದೇಶ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಭಾರತದಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಕಾರಣ ಈ ಹಿಂದೆ ದೌರ್ಜನ್ಯ ಕಾಯ್ದೆ ಅಡಿ SC/ST ದೌರ್ಜನ್ಯ ಕಾಯ್ದೆ ಅಡಿ ಒಬ್ಬ ವ್ಯಕ್ತಿ ದೂರನ್ನ ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಆತ ರಕ್ಷಣೆಯನ್ನ ಹೊಂದುವಂತಹ ಒಂದು ಮಾರ್ಗ ಕಾನೂನಿನಲ್ಲಿತ್ತು. ಆದ್ರೆ ಈಗ ಅದರಲ್ಲಿ ಒಂದಷ್ಟು ಮಾರ್ಪಾಡಾಗಿದೆ. ಹಿಂದೂ ಧರ್ಮ, ಸಿಖ್ ಅಥವಾ ಬೌದ್ಧ ಧರ್ಮ ಈ ಮೂರು ಧರ್ಮ ನಿಮಗೆ ಗೊತ್ತಿರೋ ಹಾಗೆ ಭಾರತದ ಧರ್ಮ. ಭಾರತದಲ್ಲಿ ಜನ್ಮ ತಾಳಿರ್ತಕ್ಕಂತಹ ಧರ್ಮದವರನ್ನ ಹೊರತುಪಡಿಸಿ ನೀವು ಕ್ರಿಶ್ಚಿಯನೋ ಅಥವಾ ಇಸ್ಲಾಮೋ ಅಥವಾ ವಿದೇಶಿ ಧರ್ಮಕ್ಕೆ ಸೇರಿದವರಾದ್ರೆ ಅಂದ್ರೆ ಮತಾಂತರಗೊಂಡ್ರೆ ಆ ಧರ್ಮದಲ್ಲಿ ಇದ್ದುಕೊಂಡು ನೀವು ಈ ಕಾಯ್ದೆಯ ಪ್ರಕಾರ ಯಾವ ಸುರಕ್ಷತೆಯನ್ನು ತೆಗೆದುಕೊಳ್ಳೋದಕ್ಕೂ ಬರೋದಿಲ್ಲ ಅನ್ನುವಂತಹ ಒಂದು ಆದೇಶ ಇತ್ತು. ಹಿಂದೂ ಧರ್ಮ, ಸಿಖ್ ಅಥವಾ ಬೌದ್ಧ ಧರ್ಮವನ್ನ ಹೊರತುಪಡಿಸಿ ಇನ್ಯಾವುದೇ ಇತರೆ ಧರ್ಮವನ್ನು ಪ್ರತಿಪಾದಿಸುವಂತಹ ವ್ಯಕ್ತಿಯನ್ನ ಪರಿಶಿಷ್ಟ ಜಾತಿಯ ಸದಸ್ಯ ಎಂದು ಪರಿಗಣಿಸಲಾಗುವುದಿಲ್ಲ ಅನ್ನುವಂಥ ಸುಪ್ರೀಂ ಕೋರ್ಟ್ನ ತೀರ್ಪು. ಬೇರೆ ಧರ್ಮಕ್ಕೆ ಮತಾಂತರಗೊಂಡ್ರೆ ಪರಿಶಿಷ್ಟ ಜಾತಿಯ ಸ್ಥಾನಮಾನವನ್ನ ಕಳೆದುಕೊಳ್ತಾರೆ ಎನ್ನುವಂತಹದ್ದು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಸಾಹಿತ್ಯ ಈಗಾಗಲೇ ಈ ಹಿಂದೆ ಹಿಂದೂ ಧರ್ಮ ಅಥವಾ ಸಿಖ್ ಬೌದ್ಧ ಧರ್ಮದಲ್ಲಿ ಗುರುತಿಸಿಕೊಂಡವರು ಯಾರಾದ್ರೂ ಕ್ರಿಶ್ಚಿಯನ್ ಧರ್ಮಕ್ಕೂ ಇಸ್ಲಾಂ ಧರ್ಮಕ್ಕೂ ಮತಾಂತರ ಆಗಿದ್ರೆ ಅವರಿಗಲ್ಲೇನಾದ್ರೂ ಜಾತಿ ತಾರತಮ್ಯ ಆಗಿದ್ದಲ್ಲಿ ಅವರು ಕಾನೂನಿನಲ್ಲಿ ನನಗೆ SC/ST ದೌರ್ಜನ್ಯ ಕಾಯ್ದೆ ಅಡಿ ರಕ್ಷಣೆ ಕೊಡಿ ಅಂತ ಕೇಳೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ಆ ದೂರನ್ನ ದಾಖಲು ಮಾಡದೆ ಅದು ತಿರಸ್ಕಾರಗೊಳ್ಳುತ್ತೆ. ಕಾರಣ ಅವರು ಬೇರೆ ಧರ್ಮದಲ್ಲಿ ಇದ್ಕೊಂಡು ಆ ಸ್ಥಾನಮಾನವನ್ನ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ ಎನ್ನುವಂತಹದ್ದು ಸುಪ್ರೀಂ ಕೋರ್ಟ್ನ ಅಧಿಕೃತವಾದಂತಹ ಆದೇಶ. ಸಾಹಿತ್ಯ ಈ ಆದೇಶ ಹೊರಬಂದ ನಂತರ ಪರವಿರೋಧ ಚರ್ಚೆಗೂ ಕೂಡ ಕಾರಣವಾಗಿರುವಂತಹದ್ದು ಸಾಹಿತ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.